ಹಾಕಿ ಹಣ್ಣು ತಿಂದಿಲ್ಲ ನಾನು ನೋಡಿ ಪಲ್ಪ್ಸ್ ಹಣ್ಣು ತಿಂದಿದ್ದೀನಿ. ಎಷ್ಟು ಕಾಸ್ಟ್ಲಿ ಗೊತ್ತಾ ಅದು. ನೀನೇನೋ ವರ್ಕೌಟ್ ಅಂತ ಮಾಡ್ತಾ ಇದೆಯಲ್ಲ. ಹಾಂ, ಏನು ಪೂಜೆ ಎಲ್ಲ ಆಯ್ತು ತಾನೇ ಮಾಮಿದು? ಪಲ್ಪ್ ನೋಡಿ ಗೈಸ್, ಪಲ್ಪ್ಸ್ ಹಣ್ಣು ತಿನ್ನು ಅಂತ ಹೇಳಿದ್ರೆ ಇಷ್ಟು ತಿನ್ಬಿಟ್ಟು ಹಂಗೆ ಇಟ್ಟಳಿ. ಹಣ್ಣು ಎಷ್ಟು ಚೆನ್ನಾಗಿದೆ ಗೊತ್ತಾ. ಮತ್ತು ಇದೊಂದು ಸ್ಟಿಕ್ ತಿಂತೀನಿ ಅಂತ ಅಂದ್ಲು ಪಿಸ್ತದು, ಅದನ್ನು ಇದ್ರ ಮೇಲೇ ಇಟ್ಟವಳು. ಇಲ್ಲಿ ನೋಡಿದ್ರೆ ವರ್ಕೌಟ್ ಅಂತ ವರ್ಕೌಟ್ ಮಾಡ್ತಾವಳೆ. ಓ ಪಪ್ಪ ರೆಡಿ. ಪಪ್ಪ ಏರ್ ಕಟ್ ತೋರಿಸು. ಇವಾಗ ನೋಡ್ತೀನಿ ಬಾಯಿಲಿ. ಅಲ್ಲ, ಏರ್ ಕಟ್ ಮಾಡಿಸ್ಕೊಬತ್ತೀನಿ ಅಂತ ಹೋಗಿ ಕೊಪ್ಪೆ ಕಿತ್ತಿಸ್ಕೊಂಡಂಗೆ ಕಿತ್ತಿಸ್ಕೊಬಂದಿದ್ದೆ. ಈ ಕಡೆ ತಿರ್ಗು ಸೈಡಿಗೆ. ಕತ್ತೈತಪ್ಪ. ಸರಿ, ನಿಂಗೆ ಬಟ್ಟೆ ನೋಡ್ಕೊಬರಕ್ಕೆ ಹೋಗೋಣ. ಬರ್ತಡೇಗೆ ಬಟ್ಟೆ ಚೆನ್ನಾಗಿರೋ ಸಿಕ್ಕಿ ತಗೊಬರೋಣ. ಅಯ್ಯೋ ಬಿದ್ದಿ ಹೋಗ್ಬಿಟ್ಟೆ. ನಡಿಯಲ್ಲಿ ಅವಳಿಗೆ ಸ್ವೆಟ್ರ್ ಹಾಕಿ. ಏಯ್ ಪೆದ್ದಿ, ಅದನ್ನ ಇಟ್ಬಿಟ್ಟು ಸ್ವೆಟ್ರ್ ಹಾಕೊಂಡು ಹೋಗು. ಸ್ಲಿಪ್ಪರ್ ಹಾಕಿ ಹೋಗು. ಬಟ್ಟೆ ನೋಡ್ಕೊಬರೋಣ, ನಿಂಗೆ ಬಟ್ಟೆ ತಗೊಬರೋಣ ಚೆನ್ನಾಗಿರೋ ಸಿಕ್ಕಿದ್ರೆ. ಇಲ್ಲಾಂದ್ರೆ ನಾಳೆ ಮತ್ತೆ ಹೋಗ್ಬೇಕು. ಹೋಗೇ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ನೋಡಿ ಸಾಂಗ್ ಹಾಕಿದರೆ ನನ್ನ ಮಗಳು ಡ್ಯಾನ್ಸ್ ಮಾಡ್ತಾಳೆ. ಈ ಡ್ರೆಸ್ ಹಾಕಿದ್ವಿ, ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ವೇರ್ ಮಾಡಿ ನೋಡೋಣ ಅಂತ. ತುಂಬ ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಬಟ್ ಚಿಕ್ಕ ಸೈಜ್ ಆಯ್ತಾನೋ ಇನ್ನೊಂದು ದೊಡ್ಡ ಸೈಜ್ ಮಾಡೋಣ ಅಂದ್ಬಿಟ್ಟು ನೋಡ್ತೀನಿ. ನೋಡಿ ನನ್ನ ಮಗಳು ಟೋಪಿನ ಅವ್ರ ಅಪ್ಪ ಹಾಕೊಂಡು ನಿಂತವ್ರೆ. ಅದಕ್ಕೆ ನಾನು ಬಂದು ಟೋಪಿ ಕಿತ್ಕೊತೀನಿ. ಏನಪ್ಪ ಅವಳು ಟೋಪಿ ಹಾಕೊಂಡಿದೀಯ ಅಂತ. ವಾಯ್ಸ್ ಓವರ್ ಏನೋ ಕೊಡ್ತಿದ್ದೀನಿ ಅಂತ ಅಂದರೆ ಅಲ್ಲಿ ಸಾಂಗ್ ಪ್ಲೇ ಮಾಡಿದರು. ಅದಕ್ಕೆ ನಮ್ಮ ಸರಿ ಡ್ಯಾನ್ಸ್ ಮಾಡ್ತಾವಳೆ. ಬಿದ್ದೋದೆ ನೋಡೆ ಚಿನ್ನಮ್ಮ ಅಂತ. ಅದು ಎಲ್ಲಿ ಸಾಂಗ್ ಕೇಳಿದ್ರು ಅಷ್ಟೇ, ಅವಳು ಹೊರಗಡೆ ಎಲ್ಲಿ ಹೋದ್ರು ಅಷ್ಟೇ, ಮನೇಲಿದ್ರು ಅಷ್ಟೇ ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಸಾಂಗ್ ಕೇಳಿದರೆ ಸಾಕು, ಸಾಂಗ್ ಬಂದರೆ ಸಾಕು. ಅದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ನೋಡೋಣ, ದೊಡ್ಡ ಸೈಜ್ ಸ್ವಲ್ಪ ತಗೋಣ ಅಂತ. ಇವಳು ನೋಡಿ ರೆಡಿ ಅದ, ಕಪ್ಪೆನ ತಟ್ಟಿಗೆ ಹಾಕ್ದಂಗೆ ಆಗುತ್ತೆ. ಎಲ್ಲೋಗಳು ಅಂತ ನೋಡಿದ್ರೆ ಬಟ್ಟೆ ಸಂದಿ ಎಲ್ಲ ಹೊತ್ಕೊಂಡು ಹೋಗಿ ಕೂತಿರ್ತಾಳೆ ಗೈಸ್. ಇವಳು ಶಾಪಿಂಗ್ ಅಂತ ಕರ್ಕೊಂಡೋದ್ರೆ ಒಂದು ಕಣ್ಣಿರಬೇಕು, ಇಲ್ಲಾಂದರೆ ಬಟ್ಟೆ ಸಂದಿ ಎಲ್ಲೋ ಕೂತ್ಕೊಂಡಿರ್ತಾಳೆ. ಚರಿ 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 ಅಂದರೆ ಮಾತಾಡಲ್ಲ ಅವಳು. ಅವಳು ಹಿಡಿಯೋದನ್ನು ತುಂಬ ದೊಡ್ಡ ಕೆಲಸ. ಅದಕ್ಕೆ ಇದು ಸ್ವಲ್ಪ ದೊಡ್ಡ ಸೈಜ್ ಹಾಕಿ ನೋಡೋಣ. ಇವಾಗ ಬರ್ತಡೆಗೆ ಹಾಕ್ತೀನಿ, ಬಟ್ ಇನ್ನೊಂದು 2-3 ತಿಂಗಳು, ಒಂದು 6 ತಿಂಗಳು ಇಟ್ಬಿಟ್ರೆ ಹಂಗೆ ಫಸ್ಟ್ ಚಿಕ್ಕ ಸೈಜ್ ಆಗಿಬಿಡುತ್ತೆ ಅಂತ ದೊಡ್ಡ ಸೈಜ್ ನೋಡ್ತಿದ್ದು. ಅವ್ರ ಪಕ್ಷಿ ಅಂತ ಸೀಂದ್ರೆ ಇವ್ಳು ನೆಗಾಡೋದು ಬೇರೆ. ಆಮೇಲೆ ಅವಿದಾವಲ್ಲ ಪರ್ಸು, ನಂಗೆ ಕೊಡಿಸು ಅಂದ್ಬಿಟ್ಟು ಇಟ್ಕೊಂಡವಳೆ. ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾವಳೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಓವರ್ ಕೊಡ್ಬೇಕಾರೆ. ಹೇಳಿದ್ದೀನಿ ಮಾತಾಡಬೇಡಿ ಅಪ್ಪ ಮಗಳು ಸುಮ್ಮನೆ ಇರಿ ಅಂತ, ಆದರೂ ಮಾತಾಡ್ತವ್ರೆ. ಸಿಟ್ಟು ಬರ್ತೈತಿ, ಆದರೆ ಏನು ಮಾಡೋಕ್ಕಾಗಲ್ಲ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದು ನೋಡಿ ದೊಗ್ಲೆ ಆದಂಗೆ ಆಗೋಯ್ತು. ಬೇಡ ಅದು ಹಾಕೋದು ಅಂದ್ಬಿಟ್ಟು ಇವಾಗ ಹಾಕಿರೋದೇ ಫೈನಲ್ ಮಾಡೋಣ ಅಂದ್ಬಿಟ್ಟು ಅದನ್ನೇ ತಗೊಂಡ್ವಿ. ಬಸ್ ಬೇರೆ ಬೇಕು ಹಿಡ್ಕೊಂಡು ಅಂತ ಓಡಾಡ್ತಾವಳೆ ನೋಡಿ. ತುಂಬ ಕಲೆಕ್ಷನ್ ಚೆನ್ನಾಗಿದ್ದಾವೆ, ತಗೋಬೋದು. ನನಗೂ ಇಷ್ಟ ಆಯಿತು. ಫುಲ್ ಡಿಸ್ಟರ್ಬ್ ಮಾಡ್ತಾವಳೆ ಗೈಸ್. ಇಲ್ಲಿ ನಮ್ಮ ಚರಿಗೆ ಚೆನ್ನಾಗಿಲ್ಲ, ನಮ್ಮ ಚರಿಗೆ ಸಿಗ್ತಾ ಇಲ್ಲ. ಬೇರೆ ಕಡೆ ನೋಡ್ಬೇಕು ಇವಾಗ. ಬಾ ಮುದ್ದು, ಎಲ್ಲೆಲ್ಲಿಗೆ ಹೋಗ್ತಿದ್ಯಾ? ಸ್ಲೋಲಿ ಎತ್ಕೊಳಪ್ಪ ಅವಳನ್ನ. ನಡೀರಿ ಹೋಗೋಣ, ಬೇರೆ ಕಡೆ ನೋಡೋಣ. ಇದು ಸಿಗಲಿಲ್ಲ ಗೈಸ್. ನಮಗೆ ಚೆನ್ನಾಗಿದೆ, ಹುಡುಗರ ಕಲೆಕ್ಷನ್ ಚೆನ್ನಾಗೈತೆ. ಇದು ಯಾವುದೋ ಚೆನ್ನಾಗಿರಂಗಿದೆ ನನಗೆ. ಬಟ್ ಆದರೆ ನನ್ನ ಮಗಳಿಗೆ ಯಾವ್ದು ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಅಯ್ಯೋ ಕ್ವಾಲಿಟಿ ವೈಸ್ ಚೆನ್ನಾಗಿಲ್ಲ, ಬೇಡ. ನಡೀರಿ, ನೋಡ್ತೀಯ ನೀ ಶರ್ಟಾ? ಬೇಕಿತ್ತು ಇದು. ನಾನೇ ಕೊಡ್ತೀನಿ. ಏನು ತಿಂತಿದ್ಯಾ ಬಂಗಾರ? ಅಯ್ಯೋ ನನ್ನ ಮುದ್ದು ಮಗಳು. ಇಡ್ಲಿ ಗೈಸ್, ನಮ್ಮ ಮಗಳಿಗೆ ಬರೀ ಬಟ್ಟೆ ಮಾತ್ರ ಸಿಕ್ತಷ್ಟೆ. ಶೂ ಸಿಗಲಿಲ್ಲ ಇನ್ನು. ರಿಬ್ಬನ್ನು, ವಾಚು, ಕಾಗಲ್ಲ ಏನೂ ತಂದಿಲ್ಲ. ನಮ್ಮ ಯಜಮಾನ್ರಿಗೂ ಏನೂ ಸಿಕ್ಕಿಲ್ಲ. ಅವ್ರಿಗೇನೋ ಸಿಕ್ತು, ಮಗಳು ಫೈನಲ್ ಆಗಲಿ ಅಂತ ಸುಮ್ಮನೆ ಇದ್ರು.
ಅವರು ಶರ್ಟ್ ನೋಡ್ಕೊಂಡು ಜುಡಿಯೋದಲ್ಲಿ ನೋಡ್ಕೊಂಡ್ಬಿಟ್ಟು ಬಂದವ್ರೆ ನಾಳೆ ಹೋಗಿ ತಗೊಬರೋಣ ಅಂತ ಅಲ್ವನಪ್ಪ. ಹೌದು ಪಪ್ಪನ ಆಲ್ರೆಡಿ ಸ್ಕೆಚ್ ಹಾಕೋಬಿಟ್ಟೈತೆ ಮ್ಯಾಚಿಂಗಿಗೆ. ಪಪ್ಪ ಮಾತಾಡು ಪಪ್ಪ. ಅಮೂಲ್ ಬೇಬಿ ಸರಿ ತಿನ್ನವ ಬೇಗ ಗೊತ್ತಿತ್ತು ಏನವ. ಓಕೆ ಗೈಸ್ ತಿನ್ಬಿಟ್ಟು ಆಮೇಲೆ ಸಿಗೋಣ, ನಾಳೆ ಸಿಗೋಣ. ಹಾಗೆ ಕಂಟಿನ್ಯೂ ಮಾಡ್ತೀನಿ ನಾವು ಯಾವ ಥರ ಏನು ತಗೋತೀನಿ ಅಂತ ತೋರಿಸ್ತೀನಿ ಗೈಸ್. ತಿನ್ಬಾರವಾ ಏನಾಯಿತು ಬಾ. ಹಾಯ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಬೆಂಡೆಕಾಯಿ ಪಲ್ಯ ಹುಳಿನೂ ನೆನೆ ಹಾಕಿದ್ದೀನಿ, ಹಂಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ದೋಸೆ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಗೈಸ್. ಇವಾಗೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ದೋಸೆ ಹಿಟ್ಟು ರೆಡಿ ಇದೆ. ಅಯ್ಯಪ್ಪ ದೋಸೆ ಹಿಟ್ಟನ್ನು ಕಲಿಸ್ಕೊಂಡಿಲ್ಲ, ಕಲಿಸ್ಕೋಬೇಕು. ಅಷ್ಟೊತ್ತಿಗೆ ಒಗ್ಗರಣೆ ಹಾಕ್ಬಿಡೋಣ ಅಂತ ಒಗ್ಗರಣೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿ ಇಟ್ಬಿಟ್ರೆ ಕಡಲೆಬೇಳೆ ಎಲ್ಲ ಒಂದು ವಿಷಲ್ ಹಾಕ್ತಿದ್ರೆ ನೀಟಾಗಿ ಬೆಂದಿರುತ್ತೆ. ನಾನು ಈ ಕಡೆ ದೋಸೆ ಮಾಡ್ಕೊಬೋದು. ಸೊ ಹಂಗಾಗಿ ಎಲ್ಲ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ. ಫುಲ್ ಎಲ್ಲ ಒಗ್ಗರಣೆ ಹಾಕೈತೆ. ಹಂಗೆ ಹೆಚ್ಚಾಗ್ತದೆ ಗೈಸ್. ಕಡಲೆಬೇಳೆ, ಖಾರ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಗರಂ ಮಸಾಲೆ, ಕೊತ್ತಂಬರಿ ಇವಾಗ ಹಾಕಿ ಒಂದು ವಿಷಲ್ ಹಾಕ್ಸಿ ಸ್ವಲ್ಪ ಹುಳಿ ಬಿಟ್ಟಿದ್ದೀನಿ. ಸೊ ಒಂದು ವಿಷಲ್ ಹಾಕ್ಸಿದ್ರೆ ಪಲ್ಯ ರೆಡಿ. ಪಟ ಪಟ ಅಂತ ದೋಸೆ ಮಾಡೋಣ ಬನ್ನಿ. ಟೈಮ್ ಆಗ್ಬಿಡುತ್ತೆ ಹಾಗೆ ನೋಡಿ. ದೋಸೆ ಇಟ್ಟು ಸ್ವಲ್ಪ ತಪ್ಪಲೆಗೆ ಹಾಕೊಂಡಿದ್ದೀನಿ. ಇಲ್ಲಿ ಹಂಚಿಟ್ಟಿದ್ದೀನಿ ದೋಸೆ ಅದ್ರಲ್ಲಿ ಬಾಕ್ಸಿಗೆ ಆಗಲ್ಲ ಅಂದ್ಬಿಟ್ಟು ದೋಸೆ ಹಾಕ್ತೀನಿ ಈ ಥರ ದೋಸೆ. ಓಕೆ ಫೈನಲಿ ಅವ್ರದ್ದೆಲ್ಲ ತಿಂಡಿ ಎಲ್ಲ ಮಾಡಿಕೊಟ್ಟೆ. ಲೆಮನ್ ಜ್ಯೂಸ್ ಮಾಡಿಕೊಟ್ಟೋಗಿದ್ದಾರೆ. ಅವರು ಮಾಡ್ಕೊಂಡು ಕುಡಿದ್ರು. ಆ ಥರ ಈ ಥರ ಕುಡಿಯೋದು ತಿನ್ನೋದು ಎಲ್ಲ ಮಲ್ಲಿದ್ರೆ ಮಾಡಿಕೊಡ್ತಾರೆ. ಇವಾಗ ಅವ್ರೂ ಕುಡಿದ್ರು ಅವ್ರೊಂದು ಗ್ಲಾಸು, ನಂಗೊಂದು ಗ್ಲಾಸ್ ಮಾಡಿಕೊಡ್ತಾರೆ. ಬಟ್ ಇನ್ನೊಂದು ಏನಂದರೆ ಫುಲ್ ಹುಳಿ ಬಿಟ್ಬಿಡ್ತಾರೆ. ಒಂದು ಸ್ವಲ್ಪ ಹಾಕ್ಬಿಟ್ಟು ಮಾಡೋಣ ಅನ್ನಲ್ಲ. ಒಂದು ನಿಂಬೆಹಣ್ಣಿಗೆ 2 ಗ್ಲಾಸ್, ಅವ್ರಿಗೊಂದು ಭಾಗ ನಿಂಬೆಹಣ್ಣು, ನಂಗೊಂದು ಭಾಗ ನಿಂಬೆಹಣ್ಣು. ಫುಲ್ ಹುಳಿ ಇರುತ್ತೆ. ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ್ತಾರೆ ಗೈಸ್. ಓಕೆ ಇವಾಗ ಸ್ವಲ್ಪ ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಿ ಎಡಿಟಿಂಗ್ ಮಾಡೋದಿದೆ, ಎಡಿಟಿಂಗ್ ಮಾಡ್ತೀನಿ. ನನ್ನ ಮಗಳು ಎದ್ದೇಳೋ ಹೊತ್ತಿಗೆ ಎಲ್ಲ ಎಡಿಟಿಂಗ್ ಮುಗಿಸ್ಕೋಬೇಕು. ಯಾಕಂದ್ರೆ ಸುಮಾರು ಎಡಿಟಿಂಗ್ ಎಲ್ಲ ಹಂಗೆ ಗ್ಯಾಪ್ ಇದೆ, ನನಗೆ ಮಾಡೋಕ್ಕಾಗಿಲ್ಲ. ಬಟ್ ಊರಿಗೆ ಹೋಗಿದ್ನಲ್ಲ, ಸೊ ಬರ್ಡೇದೆಲ್ಲ ಇದೆ. ಸೊ ಎಲ್ಲ ಎಡಿಟಿಂಗ್ ಮಾಡಿ ಆಮೇಲೆ ಸಿಗ್ತೀನಿ. ಅಷ್ಟೊತ್ತಿಗೆ ನನ್ನ ಮಗಳನ್ನ ಎದ್ದೇಳ್ತಾಳೆ ಅನಿಸುತ್ತೆ. ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಆಮೇಲೆ ನನ್ನ ಮಗಳು ಆದ್ಮೇಲೆ ಸಿಗೋಣ ಗಾಯ್ಸ್. ನೋಡಿ ಗಾಯ್ಸ್, ತಿಂಡಿ ತಿಂತಾ ಇದ್ದೀವಿ. ನನ್ನ ಮಗಳನ್ನ ತಿಂತಾವಳೆ ದೋಸೆ. ಏನವ ಹಂಗ ನೀನು ತಿನ್ನಲ್ವ? ಯಾಕೆ? ಟಿ ವಿ ಹಾಕ್ಕೊಡ್ಲಾ? ಟಿ ವಿ ಹಾಕಿದ್ದೀನಿ ಗೈಸ್ ನೋಡಿ. ಟಿ ವಿ ಡೋರ ನೋಡ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ನನ್ನ ಮಗಳು ನೋಡಿದ್ದೆ, ನಾನು ನೋಡ್ಬೇಕಲ್ವ ಮುದ್ದು? ಸೌಂಡ್ ಕೊಟ್ಟಿಲ್ವಲ್ಲ, ಅದಕ್ಕೆ ನೀನು ತಿನ್ನಲ್ವಾ? ಓಕೆ ತಿನ್ನು, ಸೌಂಡ್ ಕೊಡ್ತೀನಿ. ಓಕೆ ಗೈಸ್, ತಿಂಡಿ ತಿಂತಾ ಇದ್ದೀವಿ. ಬೆಳಿಗ್ಗೆ 9 ಗಂಟೆ ಆಯಿತು ಎದ್ದು. ನೋಡಿ ಬಿಸಿಲು ಬಂದಿದೆ. ತಿಂಡಿ ತಿನ್ನೋಣ ಬನ್ನಿ. ನಿಮ್ಮಲ್ಲಿ ಏನು ತಿಂಡಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನೋಡಿ ಮತ್ತೆ ನೆಕ್ಸ್ಟ್ ಡೇ ಹೋದ್ವಿ. ಒಳಗೆ ಸ್ಲಿಪ್ಪರೆಲ್ಲ ಶೂ ಮ್ಯಾಚಿಂಗ್ ಯಾವ ಸಿಗುತ್ತೆ ಅಂತ, ಯಾವ ತೊಗೊಂಡ್ವಿ ಅಂತ ನೆಕ್ಸ್ಟ್ ಕಂಟಿನ್ಯೂ ಲಾಗಲ್ಲಿ ತೋರಿಸ್ತೀನಿ. ನೋಡಿ ಎಲ್ಲ ಥರ ಹಾಕ್ಬಿಟ್ಟು ನೋಡ್ತಾ ಇದ್ವಿ. ಸ್ಲಿಪ್ಪರ್ ಮ್ಯಾಚ್ ಆಗುತ್ತಾ ಇಲ್ಲ ಶೂ ಮ್ಯಾಚ್ ಆಗುತ್ತೆ ಅಂತ. ಅವಳು ನೈಡಿ ಅಂದರೆ ಟ್ಯಾಗ್ ಹಾಕಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ಮುಂದೆ ಕಾಲು ಹಾಕೊಂಡು ನಡೀತಾವಳೆ. ನೋಡಿ ಈ ಕಾಗಲ್ಲಿ ತೊಗೊಂಡ್ವಿ. ಒಂದು ಆ ಪರ್ಸ್ ಬೇಕು ಒಂದು ಫೋರ್ಸ್ ಕೊಡಿ ಅಂದರೆ ಈ ಥರ ಫೋರ್ಸ್ ಕೊಡ್ತಾವಳೆ ನೋಡಿ. ಸೊಂಟದ ಮೇಲೆ ಕೈ ಇಟ್ಕೊಂಡು ಸುಂದ್ರಿ. ಓಕೆ ಏನಿದೆ ಒಂದು ಶೂ ಹಾಕ್ಬಿಟ್ಟು ಸ್ಲಿಪ್ಪರ್ ಹಾಕ್ಬಿಟ್ಟು ನೋಡೋಣ ಅಂದರೆ ಬಂದಿದ್ಲು. ಇವ್ಳು ಹಿಡಿಯೋದು ಎಷ್ಟು ಕಷ್ಟ ಆಯಿತು ಅಂದರೆ ಯಪ್ಪ. ನೋಡಿ ಚೆನ್ನಾಗಿದ್ದಾವೆ ಸ್ಲಿಪ್ಪರು, ನಾವು ತೊಗೋಬೋದಾಗಿತ್ತು. ನಾನು ಜೊತೆ ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಬಜೆಟ್ ಇರಲಿಲ್ಲ. ನಮ್ಮ ಯಜಮಾನ್ರು ಕೊಡಿಸ್ಲಿಲ್ಲ. ಗುರ್ರು ಅಂದರೆ ಎಷ್ಟು ಜೊತೆ ಬೇಕು ಅಂತ. ಇವಳು ನೋಡಿ ರೋಡ್ ಆಯ್ತಾಳೆ, ನಾವು ಇವಳು ಹಿಡಿಬೇಕು. ಇನ್ನೊಂದು ಶೂ ಹಾಕ್ಬಿಟ್ಟು ನೋಡೋಣ ಬಾರೆ ಅಂದರೆ ಕೇಳ್ತಾನೆ ಇಲ್ಲ. ಯಪ್ಪ ಸಾಕಾಗೋಯ್ತು. ಇವಳು ಹಿಡಿಯೋ ಹೊತ್ತಿಗೆ ನಾವು ಈ ಕಡೆ ಅವ್ರು ಆ ಕಡೆ ನೋಡಿಲಿ ಹಿಡಿಯೋಕ್ಕೂ ಹಬ್ಬದಿಂದ ಹೊಡೋಬೇಕು. ಹಂಗೆ ಮಾಡಿದ್ವಿ. ಶೂ ಸೆಲೆಕ್ಷನ್ ಮಾಡೋಣ ಅಂದರೆ ಇದೊಂದು ಜೊತೆ ನೋಡಿದ್ವಿ.
ಇದೊಂದು ಜೊತೆ ಎಲ್ಲ ಸುಮಾರು ಅಂಗಡಿ ಸ್ಲಿಪ್ಪರ್ಗಳಿಗೆ ಸುತ್ತಬಿಟ್ವಿ ನಾವು. ಬರ್ತಡೆಗೆ ಮ್ಯಾಚಿಂಗ್ ಸ್ಲಿಪ್ಪರ್ ಬೇಕು, ಶೂ ಬೇಕು ಅಂತ. ಬಟ್ ಇವಾಗ ಹಾಕಿರೋದು ಕ್ಯೂಟಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಬಟ್ ನೆಕ್ಸ್ಟ್ ಟೈಮ್ ಮಾತ್ರ ಅದೊಂದು ಶೂ ತರಬೇಕು ಇವಳಿಗೆ. ಆ ಕಲರ್ ತುಂಬ ಇಷ್ಟ ಆಯಿತು. ಚಿಲ್ಲಿ ಅವಳಿಗೆ ಕೊಟ್ಬೇಡ, ತಿನ್ನು ಸರಿ ಬೇಗ. ದೋಸೆ ಎಷ್ಟು ದೋಸೆ ತಿಂದರೂ ಸರಿದು ಊಟ ಆಯಿತು. ಇಲ್ಲಾಂದರೆ ನಿಂಗೆ ಕೊಡಲ್ಲ. ನಿಂಗೆ ಪಿಜ್ಜಾ ಬೇಕು ಅಂದ್ರೆ ಅಷ್ಟು ತಿನ್ನಲೇಬೇಕು. ತಿನ್ನು ತಿನ್ನು ಬೇಗ ತಿನ್ನು. ಇದು ಯಾವುದಿದು ಕಾರ್ನು, ಬೇಗ ಬೇಗ ತಿನ್ನು. ಮತ್ತಿನ್ನು ಹಾಂ, ಸಣ್ಣ ಪೀಸ್ ತಿನ್ನಬೇಕು. ಹೆಂಗಿರು ಹೊಟ್ಟೆ ತುಂಬಿತ್ತಲ್ಲ, ಇಲ್ಲಿ ಇಟ್ಟಿರ್ತೀವಿ ನಾವು, ಇದನ್ನು ತಿಂತೀವಿ. ಓಕೆನಾ, ಹಿಡ್ಕೊಳಪ್ಪ. ಇದು ಚಿಲ್ಲಿ ಅವ್ರು ಕೊಟ್ಟಿಲ್ವಾ ಚಿಲ್ಲಿ? ಹೆಂಗೈತೆ ಪಪ್ಪ? ಚೆನ್ನಾಗಿಲ್ವ ಪಪ್ಪ? ಚೆನ್ನಾಯ್ತಾ? ನೀನು ಬೇಗ ಟೇಸ್ಟ್ ನೋಡಿ ಹೇಳಂತೆ ಬೇಗ. ಖಾಲಿ ಮಾಡಿ ದೋಸೆನೋ. ಆಯ್ತಾ? ಡ್ರೆಸ್ ಆಮೇಲೆ ಚೇಂಜ್ ಮಾಡ್ತೀನಿ. ಓಕೆ, ಪಿಜ್ಜಾ ತಿನ್ನೋಣ ಬನ್ನಿ. ನೆಕ್ಸ್ಟ್ ಯಾವುದಿದು? ಆನಿಯನ್. ಕಡ್ಕೊಂತೀನಮ್ಮ. ಅವಳು ಕಾರ್ನೆಲ್ಲ ಐತೆ, ಹಾಸ್ಕೊಂಡು ತಿಂತವಳು. ಟೇಸ್ಟ್ ಹೆಂಗೈತೆ ಸರಿ? ಗ್ರೀನ್ ಚಿಲ್ಲಿ. ಗ್ರೀನ್ ಚಿಲ್ಲಿ ಅಲ್ಲ, ಒಟ್ಟು ಚಿಲ್ಲಿ. ಖಾರ. ಇದು ಟೇಸ್ಟ್ ಮಾಡೋದು. ಇವಾಗ ಕಾರ್ನ್ ಆಯಿತು, ಇವಾಗ ಆನಿಯನ್. ಪಪ್ಪ ಟೇಸ್ಟ್ ಹೇಳುತ್ತಲ್ವ ಸರಿ? ಹೆಂಗೈತೆ ಪಪ್ಪ? ಚೆನ್ನಾಯ್ತು. ಉಸಿರೇ ಬತ್ತಾಯಿಲ್ಲ. ನಾನು ಹೇಳ್ತೀನಿ ಫ್ರೆಂಡ್ಸ್. ಚೆನ್ನಾಯ್ತಾ? ಬಿಸಿ ತಣ್ಣಗಾಗುತ್ತೆ, ತಿನ್ಬೇಕಷ್ಟೆ. ಚೆನ್ನಾಯ್ತಾ? ಯಾಕೆ ಇದು ಯಾವ್ದು ನೋಡೋಣ. ಆನಿಯನ್ ಆಯಿತು, ಕಾರ್ನ್ ಆಯಿತು. ಇದು ಯಾವ ಪಪ್ಪ? ಇದು ಹುಳ್ಳಿಕಾಳ. ಏನದು? ಚೀಸ್ ಅನ್ಸುತ್ತೆ. ಬರೀ ಚೀಸಿಂದ? ತಿನ್ನು ತಿನ್ನು. ನೋಡ್ತಿಂದು ಯಾವುದು ಅಂತ. ಚೀಸ್ ಚೆನ್ನಾಯ್ತಾ? ಅಲ್ಲ ಐತಲ್ಲ ಸರಿ, ಎಲ್ಲೂ ಒಬ್ಬರೇ ತಿಂತಾ ಇದ್ದೀವಿ. ಸುಳ್ಳು ಹೇಳ್ಬೇಡ. ಹಾಂ, ನೀನಿನ್ನೂ ಕಾರ್ನೇ ತಿಂದಿಲ್ಲ. ನಂಗೆ ಇವಾಗ ಖಾರ ಆಯಿತು. ಚಿಲ್ಲಿ ಜಾಸ್ತಿ ತಿಂದೆ. ಏಟಳು ಅಷ್ಟೇ, ಅವಳು ತಿನ್ನಲ್ಲ. ಅವಳದು ಊಟ ಆಯ್ತಲ್ಲ ದೋಸೆ, ಸುಮ್ಮನೆ ಆಸೆ. ನೋಡು ಸರಿ, ಚೀಸಿಂದ ಹೆಂಗೈತೆ ಟೇಸ್ಟ್ ಹೇಳು. ಚೆನ್ನಾಯ್ತಾ? ಬಟ್ ಅದು ನಂಗೆ ಚೀಸಿಂದ ಇಷ್ಟ ಆಗಲ್ಲ, ಅಷ್ಟು ಟೇಸ್ಟ್ ಇಲ್ಲ. ನಿಮ್ಗೆ ಇಷ್ಟ ಆಯ್ತಾ? ಆಯಿತು, ನೀನು ತಿನ್ನಪ್ಪ. ಇದ್ಯಾವುದು? 4th ಒನ್. ಹೊಟ್ಟೆ ತುಂಬತಲೆ. ಏನಿದೆ ಮೇಲ್ಗಡೆ ಹಾಕಿರೋದು? ಚಿಕನಾ?
ಚಿಕನ್ ಪೀಸಾ ಚಿಕನ್ ಪಿಜ್ಜಾ ತಿನ್ನು ಸರಿ ಚೀಸ್ ಬಿಡು ಇದು ತಿನ್ನು ಚಿಕನಿಂದ ತಿನ್ನು ಅವಳಿಗೊಂದು ಪೀಸ್ ಕೊಡು ನೀಟಾಗಿ ಕುತ್ಕೊಂಡು ತಿನ್ನು ಚಿಕನ್ ಕಣವ ಹೆಂಗೈತೆ ಪಾಪ ಚಿಕನ್ದು ಚೆನ್ನಾಗಿದೆ ಹೌದಾ ನಾನೇ ಹೇಳ್ಬೇಕು ತಿಂದು ಚಿಕನ್ ಪೀಸು ಕಣ್ಸರಿ ಅದು ಚಿಕನ್ ತಿನ್ನು ನೋಡಿ ಎಲ್ಲ ಇಟ್ಟಿದೆ ಚಿಕನ್ ಇದು ನಾನು ಟೇಸ್ಟ್ ನೋಡ್ತೀನಿ ಇದು ಹೆಂಗೈತೆ ಅಂತ ಚೆನ್ನಾಯ್ತು ಅಂದರೆ ಸಣ್ಣ ಸಣ್ಣ ಪೀಸ್ ಮಾಡೋಕ್ಕೆ ಫ್ರೈ ಮಾಡ್ಬಿಟ್ಟು ಹಾಕಿರ್ತಾರಲ್ವ ಅಷ್ಟೇ ಅದ್ರೊಳಗಡೆ ಚಿಕನ್ ಇಲ್ಲ ಬಟ್ ಚೆನ್ನಾಗಿ ಓಕೆ ಶಾಪಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತೀರಿ ತುಂಬ ಹೃದಯ ಧನ್ಯವಾದಗಳು ಏನೇನು ಶಾಪಿಂಗ್ ಮಾಡ್ಕೊಂಬಂದೆ ಏನೇನು ತಂದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ